ಬಿಡುವುದಿಲ್ಲ. ಆದರೆ ಫರ್ಕ್ ಬಿಡೋದು ಎಲ್ಲಿದ್ರೆ ಆಡಳಿತ ಮಾಡುವಲ್ಲ. ಅದು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಯಾರಿಂದ ಸಾಧ್ಯದ? ಇವತ್ತಿನ ಸ್ಥಾಪಿತ ಪಕ್ಷಗಳ ಯಾವುದೇ ನಾಯಕನಿಂದನೂ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಹಲವು ಸ್ವಲ್ಪ ರುಜುವಾತಾಗ್ಯದ. ಯಾರು ಸಿದ್ದರಾಮಯ್ಯ ಇರುವಲ್ಲರು, ಬೇಡ ಯಡಿಯೂರಪ್ಪನವ್ರು ಇರುವಲ್ಲರು, ಬೇಡ ಎಚ್ ಡಿ ಕುಮಾರಸ್ವಾಮಿ ಇರಲಿ, ಬೇಡ ದೇವೇಗೌಡರು ಇರಲಿ, ಯಾರು ಮುಖ್ಯಮಂತ್ರಿ ಆದರೆ ಏನಾಗೋದದ ರೀ? ಭ್ರಷ್ಟಾಚಾರ ನಿಲ್ತದೇನು ಅನ್ನೋದು ಇವತ್ತಿರ್ತಿರೋ ದೊಡ್ಡ ಪ್ರಶ್ನೆ. ಎಲ್ಲರಿಗೂ ಉದ್ಯೋಗ ಸಿಗ್ತೈತಿ ಏನ್ರಿ? ಇಲ್ಲ. ರೈತಗೆ ಬೆಂಬಲ ಬೆಲೆ ಕಾನೂನು ಆಗ್ತೈತಿ ಏನ್ರಿ? ಇಲ್ಲ. ಮತ್ತಂದ್ರೆ ಯಾರು ಬಂದು ಯಾರು ಹೋದ್ರೆ ಏನಾಗೋದ? ಏನು ಫರ್ಕ್ ಬಿಡೋದ? ಸಿದ್ದರಾಮಯ್ಯರು ಸ್ವಲ್ಪ ಜಾತಿ ತನಸ್ತರ ಧರ್ಮಸ್ಥಳದ ಏನೋ SIT ನೇಮಿಸಿದ್ರು, ಅದು ಉಪಯೋಗ ಇಲ್ಲ. SIT ಏನು ಮಾಡಲಿಕ್ಕೆ ನೋಡ್ತಾ ಇದ್ವಿ ನಾವು, ಏನೂ ಮಾಡ್ತಾಯಿಲ್ಲ. ಯಾರು ಆರೋಪ ಮಾಡಿದಾರ ಇವ್ರ ಮೇಲೆ ಇವ್ರು ಇದ್ದಾರಪ್ಪ, ಇಲ್ಲಿ ಕೊಲೆಗಾರ ಇದ್ದಾರೆ, ಇಲ್ಲಿ ಹತ್ಯೆಗಳು ಮಾಡಿದವ್ರು ಇದ್ದಾರೆ, ಜನಗಳನ್ನು ಹೋದಂಥವ್ರು ಇದ್ದಾರೆ, ಬಟ್ ಮಾಡಿ ತೋರಿಸಿದ್ರು ಅವ್ರು ಹೋಗಿ ಎನ್ಕ್ವೈರಿ ಮಾಡೋಕ್ಕೆ ತಯಾರಿಲ್ಲ. ಅಟ್ಲೀಸ್ಟ್ ಎನ್ಕ್ವೈರಿ ಮಾಡ್ಬೇಕಲ್ಲ, ನೀವು ತಪ್ಪು ಮಾಡಿರಿ ಏನಪ್ಪ, ನಿಮ್ಮ ಮೇಲೆ ಆರೋಪ ಬಂದಿದ್ದಾವೆಲ್ಲ ಸತ್ಯನೋ ಅಂತೇಳಿ. ಯಾಕಂದ್ರೆ ಎಲ್ಲಾದ್ರೂ ಇಷ್ಟೊಳಗೆ ಸೌಜನ್ಯ ಕೇಸಿಗೆ, ಮುಂದೆ ಅದೇ ಕಾಲಕ್ಕೆ ವೇದವಲ್ಲಿ ಕೇಸಿಗೆ, ಪದ್ಮಲತಾ ಅವ್ರ ಕೇಸಿಗೆ, ಆನೆ ಮಾವತರ ಕೇಸಿಗೆ ಎಲ್ಲದಕ್ಕೂ ಉತ್ತರ ಸಿಗಬೇಕಾಗಿತ್ತು. ಹೌದು ಇಂಥವ್ರು ಮಾಡಿದ್ದಾರೆ ಅಂತೇಳಿ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಹೇಳೋದು ಇಷ್ಟ, ಯಾರು ಬಂದ್ರೂ ಇವಕ್ಕೆಲ್ಲ ಉತ್ತರ ಸಿಗಬೇಕು. ಅಂದಾಗ ಅವರು ಪ್ರಾಮಾಣಿಕ CM PM ಅನ್ನಬೇಕಾಗ್ತದೆ. ಇವಕ್ಕೆ ಯಾವಾಗೂ ಉತ್ತರ ಸಿಗ್ತಾ ಇಲ್ಲ. ಗೌರ್ಮೆಂಟಿಗೆ SIT ನೇಮಿಸದ, SIT ಮತ್ತು ಹೊರಳಿ ಯಾವ ಆರೋಪ ಮಾಡಿದ್ವಿ ಎಲ್ಲರ ಮೇಲೆ, ಚಿನ್ನಯ್ಯ ಅಥವಾ ಮೂಲತಃ ನಮ್ಮ ಯಾರು ಆ ಒಂದು ಭೀಮ ಅವನ್ನೇ ಇವತ್ತು ಆರೋಪಿ